ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಎಂಬುದು ಕೇವಲ ಒಂದು ದೇವಾಲಯದ ಇತಿಹಾಸವಲ್ಲ, ಧರ್ಮ, ದಾನ, ಸತ್ಯ, ನ್ಯಾಯ, ಭಕ್ತಿ ಮತ್ತು ಮಾನವೀಯತೆಯ ಅಮರಗಾಥೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಹಸಿರು ಕಾಡುಗಳಿಂದ ಆವೃತವಾದ ನೇತ್ರಾವತಿ ನದಿಯ ಪವಿತ್ರ ಪ್ರವಾಹದಿಂದ ಪಾವನಗೊಂಡ ಭೂಮಿಯಲ್ಲಿ ಇಂದಿನ ಧರ್ಮಸ್ಥಳವು ನೆಲೆಗೊಂಡಿದೆ. ಸಾವಿರಾರು ವರ್ಷಗಳಿಂದ ಋಷಿಗಳು, ಮುನಿಗಳು, ಯೋಗಿಗಳು, ಸಾಧು ಸಂತರು ಮತ್ತು ಭಕ್ತರು ಈ ಪ್ರದೇಶವನ್ನು ತಪೋಭೂಮಿಯೆಂದು ಕೊಂಡಾಡಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶವನ್ನು ಕುಡುಮ ಎಂದು ಕರೆಯಲಾಗುತ್ತಿತ್ತು. ಆಗ ಇಲ್ಲೆಲ್ಲ ದಟ್ಟವಾದ ಅರಣ್ಯ, ಎತ್ತರದ ಬೆಟ್ಟಗಳು, ಕಾಡು ಪ್ರಾಣಿಗಳ ಸಂಚಾರ, ಔಷಧೀಯ ಸಸ್ಯಗಳಿಂದ ತುಂಬಿದ ವನಪ್ರದೇಶ ಮತ್ತು ಸ್ವಚ್ಛವಾಗಿ ಹರಿಯುವ ಹೊಳೆಗಳು ಇದ್ದವು. ಮಾನವ ವಸತಿ ಅತಿ ವಿರಳವಾಗಿದ್ದರೂ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ದೈವಿಕ ಶಕ್ತಿ ನೆಲೆಸಿದೆ ಎಂದು ಜನರು ನಂಬುತ್ತಿದ್ದರು. ಕಾಡಿನ ಮಧ್ಯೆ ನೆಲೆಸಿದ್ದ ಕೆಲವು ಕುಟುಂಬಗಳು ಕೃಷಿ, ಪಶುಸಂಗೋಪನೆ ಮತ್ತು ಅರಣ್ಯ ಉತ್ಪನ್ನಗಳನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದವು. ಅವರಲ್ಲಿ ಅತ್ಯಂತ ಗೌರವಾನ್ವಿತ ಕುಟುಂಬವೆಂದರೆ ಬಿರ್ಮಣ್ಣ ಪೆರ್ಗಡೆ ಮತ್ತು ಅವರ ಧರ್ಮಪತ್ನಿ ಅಮ್ಮು ಬಲ್ಲಾಳ್ತಿ ಅವರದು. ಇವರು ತಮ್ಮ ಮನೆಗೆ ಬರುವ ಪ್ರತಿಯೊಬ್ಬ ಅತಿಥಿಯನ್ನು ದೇವರ ರೂಪವೆಂದು ಭಾವಿಸಿ ಸೇವೆ ಮಾಡುತ್ತಿದ್ದರು. ಹಸಿದವರಿಗೆ ಅನ್ನ, ಬಾಯಾರಿದವರಿಗೆ ನೀರು, ಆಶ್ರಯವಿಲ್ಲದವರಿಗೆ ವಸತಿ, ಬಡವರಿಗೆ ಸಹಾಯ, ದುಃಖಿತರನ್ನು ಸಮಾಧಾನಪಡಿಸುವುದು ಇವರ ಜೀವನದ ಉದ್ದೇಶವಾಗಿತ್ತು. ಒಂದು ಸಂಜೆ ಸೂರ್ಯಾಸ್ತದ ನಂತರ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದು ಮಳೆ ಸುರಿಯತೊಡಗಿತು. ಗುಡುಗು, ಮಿಂಚಿನ ನಡುವೆ 4 ಅಪರಿಚಿತ ಯಾತ್ರಿಕರು ನೆನೆಯುತ್ತಾ ಬಿರ್ಮಣ್ಣ ಪೆರ್ಗಡೆಯವರ ಮನೆಗೆ ಬಂದರು. ಅವರ ಮುಖದಲ್ಲಿ ಆಯಾಸ ಸ್ಪಷ್ಟವಾಗಿತ್ತು. ಅವರ ಕಾಲುಗಳು ಧೂಳಿನಿಂದ ಕೂಡಿದ್ದವು. ದೀರ್ಘಯಾತ್ರೆಯಿಂದ ಅವರು ಬಹಳ ದಣಿದಿದ್ದರು. ಬಿರ್ಮಣ್ಣ ಪೆರ್ಗಡೆ ಯಾವುದೇ ಪ್ರಶ್ನೆ ಕೇಳದೆ ಅವರನ್ನು ಮನೆಗೆ ಆಹ್ವಾನಿಸಿದರು. ಅಮ್ಮು ಬಲ್ಲಾಳ್ತಿ ಬೆಚ್ಚಗಿನ ನೀರು ತಂದು ಅವರ ಪಾದಗಳನ್ನು ತೊಳೆದು ಗೌರವದಿಂದ ಕುಳ್ಳಿರಿಸಿದರು. ಒದ್ದೆಯಾದ ಬಟ್ಟೆಗಳನ್ನು ಒಣಗಲು ಹಾಕಿ ಮನೆಯಲ್ಲಿದ್ದ ಅಕ್ಕಿ, ತರಕಾರಿ, ಹಾಲು, ತುಪ್ಪ, ಮೊಸರು ಮತ್ತು ಕಾಡಿನಲ್ಲಿ ದೊರೆತ ಹಣ್ಣುಗಳಿಂದ ರುಚಿಕರವಾದ ಊಟವನ್ನು ಸಿದ್ಧಪಡಿಸಿದರು. 4 ಅತಿಥಿಗಳು ತೃಪ್ತಿಯಿಂದ ಭೋಜನ ಮಾಡಿ ವಿಶ್ರಾಂತಿ ಪಡೆದರು. ಆ ರಾತ್ರಿ ಬಿರ್ಮಣ್ಣ ಪೆರ್ಗಡೆ ಅವರಿಗೆ ಒಂದು ದಿವ್ಯ ಕನಸು ಬಂತು. ಕನಸಿನಲ್ಲಿ ಆ 4 ಅತಿಥಿಗಳು ಪ್ರಕಾಶಮಾನವಾದ ದಿವ್ಯ ರೂಪಗಳನ್ನು ಧರಿಸಿ ನಿಂತಿದ್ದರು. ಅವರ ದೇಹದಿಂದ ಹೊರಹೊಮ್ಮಿದ ಪ್ರಕಾಶವು ಇಡೀ ಮನೆಯನ್ನು ಬೆಳಗಿಸಿತು. ಅವರು ಹೇಳಿದರು, ನಾವು ಸಾಮಾನ್ಯ ಯಾತ್ರಿಕರಲ್ಲ, ನಾವು ಧರ್ಮವನ್ನು ಕಾಪಾಡುವ 4 ದೈವಗಳು. ನಿನ್ನ ದಾನ, ಸತ್ಯ, ಅತಿಥಿ ಸತ್ಕಾರ ಮತ್ತು ನಿಷ್ಕಪಟ ಭಕ್ತಿಯಿಂದ ನಾವು ಸಂತುಷ್ಟರಾಗಿದ್ದೇವೆ. ಈ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಿ ಲೋಕಕ್ಕೆ ಧರ್ಮದ ಮಾರ್ಗವನ್ನು ತೋರಿಸಲು ಬಯಸುತ್ತೇವೆ. ನೀನು ನಿನ್ನ ಮನೆಯನ್ನು ನಮಗೆ ಅರ್ಪಿಸಿದರೆ ಈ ಭೂಮಿ ಯುಗಯುಗಾಂತರಗಳಿಗೂ ಪುಣ್ಯಕ್ಷೇತ್ರವಾಗುವುದು. ಬೆಳಿಗ್ಗೆ ಎದ್ದ ಬಿರ್ಮಣ್ಣ ಪೆರ್ಗಡೆ ಅವರು ಕಂಡ ಕನಸನ್ನು ಅಮ್ಮು ಬಲ್ಲಾಳ್ತಿಗೆ ತಿಳಿಸಿದರು. ಇಬ್ಬರೂ ಅದನ್ನು ದೇವರ ಆದೇಶವೆಂದು ಸ್ವೀಕರಿಸಿದರು. ಯಾವುದೇ ಸಂಶಯವಿಲ್ಲದೆ ತಮ್ಮ ಮನೆ, ಆಸ್ತಿ, ಸೌಕರ್ಯ ಎಲ್ಲವನ್ನೂ ದೇವರಿಗೆ ಅರ್ಪಿಸಿದರು. ತಮ್ಮ ನಿವಾಸವನ್ನು ಬಿಟ್ಟು ಸಮೀಪದಲ್ಲಿ ಮತ್ತೊಂದು ಸಣ್ಣ ಮನೆಯನ್ನು ಕಟ್ಟಿಕೊಂಡು ವಾಸಿಸಲು ಆರಂಭಿಸಿದರು. ನಂತರ ಆ ಮನೆಯಲ್ಲಿ 4 ಧರ್ಮದೈವಗಳು ನೆಲೆಗೊಂಡವು. ಕಾಳರಾಹು, ಕಾಳರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಎಂಬ ದೈವಗಳು ಧರ್ಮದ ರಕ್ಷಕರಾಗಿ ಪೂಜಿಸಲ್ಪಟ್ಟವು. ಆ ದಿನದಿಂದ ಆ ಸ್ಥಳದಲ್ಲಿ ಅಲೌಕಿಕ ಘಟನೆಗಳು ನಡೆಯತೊಡಗಿದವು ಎಂದು ಜನರು ಹೇಳಿಕೊಳ್ಳುತ್ತಿದ್ದರು. ರಾತ್ರಿ ವೇಳೆಯಲ್ಲಿ ದಿವ್ಯ ಘಂಟಾನಾದಗಳು ಕೇಳಿಬರುತ್ತಿದ್ದವು. ಸುಗಂಧವು ಎಲ್ಲೆಡೆ ಹರಡುತ್ತಿತ್ತು. ಕಾಡು ಪ್ರಾಣಿಗಳು ಸಹ ಆ ಸ್ಥಳದ ಸುತ್ತಮುತ್ತ ಶಾಂತವಾಗಿ ಸಂಚರಿಸುತ್ತಿದ್ದವು. ಜನರು ಆ ಸ್ಥಳವನ್ನು ದೈವಿಕ ಕ್ಷೇತ್ರವೆಂದು ಗೌರವಿಸಲು ಆರಂಭಿಸಿದರು. ಕೆಲವೇ ದಿನಗಳಲ್ಲಿ ಧರ್ಮದೈವಗಳು ಮತ್ತೆ ಬಿರ್ಮಣ್ಣ ಪೆರ್ಗಡೆ ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನಮಗಾಗಿ ದೇವಾಲಯ ನಿರ್ಮಿಸು, ಇಲ್ಲಿ ಪ್ರತಿದಿನ ಪೂಜೆ ನಡೆಯಲಿ,
ಯಾರು ಧರ್ಮವನ್ನು ಪಾಲಿಸುತ್ತಾರೋ ಅವರಿಗೆ ನಮ್ಮ ಆಶೀರ್ವಾದ ದೊರೆಯುತ್ತದೆ. ಹಸಿದವರಿಗೆ ಅನ್ನ ನೀಡುವವರು, ಸತ್ಯವನ್ನು ಪಾಲಿಸುವವರು, ದಾನ ಮಾಡುವವರು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವವರು ನಮ್ಮ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಆದೇಶಿಸಿದವು. ಬಿರ್ಮಣ್ಣ ಪೆರ್ಗಡೆ ತಮ್ಮ ಕುಟುಂಬದವರೊಂದಿಗೆ ಸೇರಿ ದೇವಾಲಯ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದರು. ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯದಲ್ಲಿ ಭಾಗವಹಿಸಿದರು. ಕಾಡಿನಿಂದ ಮರಗಳನ್ನು ತಂದರು, ಕಲ್ಲುಗಳನ್ನು ಸಂಗ್ರಹಿಸಿದರು, ಕೈಯಿಂದಲೇ ದೇವಾಲಯದ ಅಡಿಪಾಯ ಹಾಕಿದರು. ಗ್ರಾಮಸ್ಥರು ಇದನ್ನು ತಮ್ಮ ಜೀವನದ ಅತ್ಯಂತ ಪವಿತ್ರ ಸೇವೆ ಎಂದು ಭಾವಿಸಿದರು. ದೇವಾಲಯ ನಿರ್ಮಾಣವಾದ ನಂತರ ಧರ್ಮದೈವಗಳ ಪೂಜೆ ಆರಂಭವಾಯಿತು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದೀಪ ಬೆಳಗಿಸಲಾಯಿತು. ಭಕ್ತರು ತೆಂಗಿನಕಾಯಿ, ಹಣ್ಣು, ಹೂವು, ಅಕ್ಕಿ, ಹಾಲು ಮತ್ತು ತುಪ್ಪ ಸಮರ್ಪಿಸಿ ಪ್ರಾರ್ಥನೆ ಮಾಡತೊಡಗಿದರು. ನಿಧಾನವಾಗಿ ಈ ಕ್ಷೇತ್ರದ ಮಹಿಮೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹರಡಿತು. ಯಾರೇ ಸಂಕಷ್ಟದಲ್ಲಿದ್ದರೂ ಇಲ್ಲಿ ಬಂದು ಪ್ರಾರ್ಥಿಸಿದರೆ ಅವರಿಗೆ ಧೈರ್ಯ ದೊರೆಯುತ್ತದೆ ಎಂಬ ನಂಬಿಕೆ ಬೆಳೆಯಿತು. ಕೃಷಿಯಲ್ಲಿ ಉತ್ತಮ ಫಸಲು, ಕುಟುಂಬದಲ್ಲಿ ಸುಖ ಶಾಂತಿ, ರೋಗಗಳಿಂದ ವಿಮುಕ್ತಿ, ಪಶು ಸಂಪತ್ತಿನ ವೃದ್ಧಿ, ಮಳೆಯ ಅನುಗ್ರಹ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ದೊರೆತ ಅನೇಕ ಘಟನೆಗಳನ್ನು ಜನರು ಹೇಳಿಕೊಳ್ಳುತ್ತಿದ್ದರು. ಕುಡುಮವು ಧರ್ಮದ ಕೇಂದ್ರವಾಗಿ ರೂಪುಗೊಳ್ಳತೊಡಗಿತು. ಇದೇ ಸಮಯದಲ್ಲಿ ಅನೇಕ ಋಷಿಗಳು ಮತ್ತು ಶಿವಯೋಗಿಗಳು ಈ ಪ್ರದೇಶಕ್ಕೆ ಆಗಮಿಸಿ ತಪಸ್ಸು ಮಾಡಿದರು. ಅವರು ಈ ಸ್ಥಳದ ದೈವಿಕ ಶಕ್ತಿಯನ್ನು ಅನುಭವಿಸಿ ಇಲ್ಲಿ ಸ್ವತಃ ಪರಮೇಶ್ವರನು ಮಂಜುನಾಥನ ರೂಪದಲ್ಲಿ ನೆಲೆಸುವ ಕಾಲ ಸಮೀಪಿಸುತ್ತಿದೆ ಎಂದು ಭವಿಷ್ಯ ನುಡಿದರು. ಆ ಮಾತುಗಳನ್ನು ಕೇಳಿದ ಬಿರ್ಮಣ್ಣ ಪೆರ್ಗಡೆ ಮತ್ತು ಗ್ರಾಮಸ್ಥರು ಪ್ರತಿದಿನ ಹೆಚ್ಚಿನ ಭಕ್ತಿಯಿಂದ ಪೂಜೆ ಸಲ್ಲಿಸಲು ಆರಂಭಿಸಿದರು. ಧರ್ಮದೈವಗಳ ಕೃಪೆಯಿಂದ ಕುಡುಮದ ಹೆಸರು ದೂರದೂರಿಗೆ ಹರಡಿತು. ಪ್ರತಿದಿನ ಹೊಸ ಹೊಸ ಯಾತ್ರಿಕರು ಬರತೊಡಗಿದರು. ಯಾರೂ ಖಾಲಿ ಹಸ್ತದಿಂದ ಹಿಂದಿರುಗಲಿಲ್ಲ. ಮನೆಗೆ ಬಂದ ಪ್ರತಿಯೊಬ್ಬರಿಗೂ ಅನ್ನ ನೀಡುವುದು ಪೆರ್ಗಡೆ ಕುಟುಂಬದ ನಿಯಮವಾಯಿತು. ನಿಧಾನವಾಗಿ ಈ ಸ್ಥಳದಲ್ಲಿ ಯಾರೂ ಹಸಿದವರಾಗಿ ಹೋಗಬಾರದು ಎಂಬ ಧರ್ಮ ಪರಂಪರೆ ರೂಪುಗೊಂಡಿತು. ಇದೇ ಪರಂಪರೆ ಮುಂದಿನ ಶತಮಾನಗಳಲ್ಲಿ ವಿಶ್ವವಿಖ್ಯಾತ ಧರ್ಮಸ್ಥಳ ಅನ್ನದಾನದ ಮೂಲವಾಯಿತು. ಇದೇ ವೇಳೆಯಲ್ಲಿ ಧರ್ಮದೈವಗಳು ತಮ್ಮ ಮಹತ್ತರ ಸಂಕಲ್ಪವನ್ನು ನೆರವೇರಿಸಲು ಮುಂದಾದವು. ಈ ಕ್ಷೇತ್ರವು ಕೇವಲ ದೈವಗಳ ಆರಾಧನಾ ಸ್ಥಳವಾಗಿರದೆ ಸ್ವತಃ ಶಿವನು ಮಂಜುನಾಥ ಸ್ವಾಮಿಯಾಗಿ ನೆಲೆಸಬೇಕೆಂದು ಅವು ನಿರ್ಧರಿಸಿದವು. ಆ ದಿವ್ಯ ನಿರ್ಧಾರವೇ ಮುಂದೆ ಧರ್ಮಸ್ಥಳದ ಇತಿಹಾಸವನ್ನು ಶಾಶ್ವತವಾಗಿ ಬದಲಾಯಿಸಿತು ಮತ್ತು ಕುಡುಮ ಎಂಬ ಸಣ್ಣ ಗ್ರಾಮವನ್ನು ಜಗತ್ಪ್ರಸಿದ್ಧ ಪುಣ್ಯಕ್ಷೇತ್ರವನ್ನಾಗಿ ರೂಪಿಸುವ ದೈವಿಕ ಘಟನಾವಳಿಗಳಿಗೆ ನಾಂದಿಯಾಯಿತು. ಧರ್ಮದೈವಗಳ ಸಂಕಲ್ಪವು ಪ್ರಕಟವಾದ ನಂತರ ಕುಡುಮದ ಪವಿತ್ರ ಭೂಮಿಯಲ್ಲಿ ಹೊಸ ಯುಗವೇ ಆರಂಭವಾದಂತಾಯಿತು. ಪ್ರತಿದಿನ ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುನ್ನವೇ ದೇವಾಲಯದ ಸುತ್ತಮುತ್ತ ದಿವ್ಯವಾದ ಸುಗಂಧ ಹರಡುತ್ತಿತ್ತು ಎಂದು ಜನರು ಹೇಳುತ್ತಿದ್ದರು. ಪಕ್ಷಿಗಳ ಕಲರವವು ಮಂತ್ರೋಚ್ಚಾರಣೆಯಂತೆ ಕೇಳಿಸುತ್ತಿತ್ತು. ಅರಣ್ಯದಲ್ಲಿದ್ದ ಕಾಡುಜೀವಿಗಳು ಸಹ ದೇವಾಲಯದ ಸುತ್ತಮುತ್ತ ಬಂದರೂ ಯಾರಿಗೂ ತೊಂದರೆ ಕೊಡದೆ ಶಾಂತವಾಗಿ ಹಿಂತಿರುಗುತ್ತಿದ್ದವು. ಗ್ರಾಮಸ್ಥರು ಈ ಎಲ್ಲವನ್ನೂ ಧರ್ಮದೈವಗಳ ಮಹಿಮೆಯೆಂದು ನಂಬಿ ಇನ್ನಷ್ಟು ಭಕ್ತಿಯಿಂದ ಆರಾಧನೆ ಮಾಡತೊಡಗಿದರು. ದಿನಗಳು ಕಳೆದಂತೆ ಈ ಕ್ಷೇತ್ರದ ಹೆಸರು ದೂರದೂರಿನ ಗ್ರಾಮಗಳಿಗೂ ತಲುಪಿತು. ಕೃಷಿಕರು ಉತ್ತಮ ಬೆಳೆಗಾಗಿ, ವ್ಯಾಪಾರಿಗಳು ಯಶಸ್ಸಿಗಾಗಿ, ಕುಟುಂಬಸ್ಥರು ಸುಖ ಶಾಂತಿಗಾಗಿ, ಸಂತಾನವಿಲ್ಲದ ದಂಪತಿಗಳು ಮಕ್ಕಳಿಗಾಗಿ, ರೋಗಿಗಳು ಆರೋಗ್ಯಕ್ಕಾಗಿ, ಯಾತ್ರಿಕರು ಪುಣ್ಯಕ್ಕಾಗಿ ಇಲ್ಲಿಗೆ ಬಂದು ಧರ್ಮದೈವಗಳ ಮುಂದೆ ಪ್ರಾರ್ಥಿಸುತ್ತಿದ್ದರು. ಅನೇಕರು ತಮ್ಮ ಹರಕೆಗಳು ಈಡೇರಿದ ನಂತರ ಮತ್ತೆ ಕ್ಷೇತ್ರಕ್ಕೆ ಬಂದು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದರು. ಒಂದು ದಿನ ಉತ್ತರದ ದಿಕ್ಕಿನಿಂದ ಅನೇಕ ಶಿವಯೋಗಿಗಳು ಮತ್ತು ತಪಸ್ವಿಗಳು ಈ ಪ್ರದೇಶಕ್ಕೆ ಆಗಮಿಸಿದರು. ಅವರು ಹಲವು ವರ್ಷಗಳಿಂದ ಪಶ್ಚಿಮ ಘಟ್ಟಗಳಲ್ಲಿ ತಪಸ್ಸು ಮಾಡುತ್ತಿದ್ದ ಮಹಾನುಭಾವರು. ಕುಡುಮದ ದೈವಿಕ ವಾತಾವರಣವನ್ನು ಕಂಡು ಅವರು ಧ್ಯಾನಕ್ಕೆ ಕುಳಿತರು. ಧ್ಯಾನಾವಸ್ಥೆಯಲ್ಲಿ ಅವರಿಗೆ ಒಂದು ದಿವ್ಯ ದರ್ಶನವಾಯಿತು.
ಆ ದರ್ಶನದಲ್ಲಿ ಸ್ವತಃ ಪರಮೇಶ್ವರನು ಪ್ರತ್ಯಕ್ಷನಾಗಿ, ಈ ಭೂಮಿಯಲ್ಲಿ ನಾನು ಮಂಜುನಾಥನ ರೂಪದಲ್ಲಿ ನೆಲೆಸುವೆನು. ಧರ್ಮ ಮತ್ತು ಸೇವೆಯ ಮೂಲಕ ಈ ಕ್ಷೇತ್ರವು ಜಗತ್ತಿಗೆ ಆದರ್ಶವಾಗಲಿದೆ ಎಂದು ಆಶೀರ್ವಚನ ನೀಡಿದನೆಂದು ಅವರು ತಿಳಿಸಿದರು. ಶಿವಯೋಗಿಗಳು ಬಿರ್ಮಣ್ಣ ಪೆರ್ಗಡೆಯವರನ್ನು ಕರೆದು, ಈ ಕ್ಷೇತ್ರದ ಮಹಿಮೆ ಇನ್ನಷ್ಟು ವೃದ್ಧಿಯಾಗಬೇಕಾದರೆ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಬೇಕು. ಆಗ ಧರ್ಮದೈವಗಳ ಆರಾಧನೆ ಮತ್ತು ಶಿವಭಕ್ತಿ ಒಂದಾಗಿ ಲೋಕಕ್ಕೆ ಧರ್ಮದ ಮಾರ್ಗವನ್ನು ತೋರಿಸುತ್ತವೆ ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಧರ್ಮದೈವಗಳು ತಮ್ಮ ದಿವ್ಯ ಸಂದೇಶವನ್ನು ಪ್ರಕಟಿಸಿದವು. ಅವುಗಳ ಆದೇಶದಂತೆ ಮಂಗಳೂರಿನ ಕದ್ರಿ ಕ್ಷೇತ್ರದಲ್ಲಿದ್ದ ಶ್ರೀ ಮಂಜುನಾಥನ ಶಿವಲಿಂಗವನ್ನು ಕುಡುಮಕ್ಕೆ ತರಬೇಕೆಂದು ನಿರ್ಧಾರವಾಯಿತು. ಆದರೆ ಈ ಮಹತ್ತರ ಕಾರ್ಯವನ್ನು ಯಾರು ನೆರವೇರಿಸಬೇಕು ಎಂಬ ಪ್ರಶ್ನೆ ಎದುರಾಯಿತು. ಆಗ ಧರ್ಮದೈವಗಳು ತಮ್ಮ ಪರಮ ಭಕ್ತನಾದ ಅಣ್ಣಪ್ಪ ಸ್ವಾಮಿಯನ್ನು ಆಯ್ಕೆ ಮಾಡಿದರು. ಅಣ್ಣಪ್ಪ ಸ್ವಾಮಿ ಅಪಾರ ಶಕ್ತಿ, ಭಕ್ತಿ, ನಿಷ್ಠೆ ಮತ್ತು ವಿನಯವನ್ನು ಹೊಂದಿದ್ದ ದೈವಸೇವಕನಾಗಿದ್ದನು. ಧರ್ಮದೈವಗಳ ಆಜ್ಞೆಯನ್ನು ತನ್ನ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಗೌರವಿಸುವವನಾಗಿದ್ದನು. ದೇವತೆಗಳು ಅವನಿಗೆ ಕದ್ರಿಗೆ ತೆರಳಿ ಶ್ರೀ ಮಂಜುನಾಥನ ಅನುಗ್ರಹವನ್ನು ಪಡೆದು ಶಿವಲಿಂಗವನ್ನು ಇಲ್ಲಿಗೆ ತಂದುಕೊಡು. ಈ ಕಾರ್ಯದಲ್ಲಿ ನಿನ್ನ ಭಕ್ತಿ ಮತ್ತು ಧೈರ್ಯವೇ ನಿನಗೆ ಮಾರ್ಗದರ್ಶನವಾಗಲಿದೆ ಎಂದು ಹೇಳಿದರು. ಅಣ್ಣಪ್ಪ ಸ್ವಾಮಿ ದೇವತೆಗಳ ಆಶೀರ್ವಾದ ಪಡೆದು ತನ್ನ ಪವಿತ್ರ ಯಾತ್ರೆಯನ್ನು ಆರಂಭಿಸಿದನು. ಆ ಕಾಲದಲ್ಲಿ ರಸ್ತೆಗಳಿರಲಿಲ್ಲ. ದಟ್ಟ ಕಾಡುಗಳು, ಉಕ್ಕಿ ಹರಿಯುವ ನದಿಗಳು, ಬೆಟ್ಟಗಳು ಮತ್ತು ಕಲ್ಲಿನ ದಾರಿಗಳೇ ಪ್ರಯಾಣದ ಮಾರ್ಗವಾಗಿದ್ದವು. ಆದರೂ ಅವನು ಯಾವುದೇ ಭಯವಿಲ್ಲದೆ ದೇವರ ನಾಮಸ್ಮರಣೆ ಮಾಡುತ್ತಾ ಮುಂದುವರಿದನು. ಅನೇಕ ದಿನಗಳ ಕಾಲ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಿ ಕೊನೆಗೆ ಕದ್ರಿ ಕ್ಷೇತ್ರವನ್ನು ತಲುಪಿದನು. ಅಲ್ಲಿ ಭಕ್ತಿಭಾವದಿಂದ ಉಪವಾಸವಿದ್ದು ಶಿವನ ಧ್ಯಾನ ಮಾಡಿದನು. ಅವನ ಭಕ್ತಿ ನೋಡಿ ಮಂಜುನಾಥ ಸ್ವಾಮಿ ಪ್ರಸನ್ನನಾದನೆಂದು ಜನಪ್ರತೀತಿ ಹೇಳುತ್ತದೆ. ಶಿವಲಿಂಗವನ್ನು ಹೊತ್ತು ಮರಳಿ ಕುಡುಮದ ಕಡೆಗೆ ಹೊರಟ ಅಣ್ಣಪ್ಪ ಸ್ವಾಮಿಯ ಪ್ರತಿಯೊಂದು ಹೆಜ್ಜೆಯೂ ದೇವರ ಕೃಪೆಯಿಂದಲೇ ಸಾಗುತ್ತಿತ್ತು ಎಂದು ನಂಬಲಾಗಿದೆ. ದಾರಿಯಲ್ಲೆಲ್ಲ ಅವನು ಅನೇಕ ಕಷ್ಟಗಳನ್ನು ಎದುರಿಸಿದನು. ಕಾಡು ಮೃಗಗಳು ಎದುರಾದರೂ ಅವು ಅವನಿಗೆ ಯಾವುದೇ ಹಾನಿ ಮಾಡಲಿಲ್ಲ. ಪ್ರವಾಹದಿಂದ ಉಕ್ಕಿ ಹರಿಯುತ್ತಿದ್ದ ಹೊಳೆಗಳು ಅವನ ಭಕ್ತಿಯ ಮುಂದೆ ಶಾಂತವಾದವು ಎಂದು ಜನಪದ ಕಥೆಗಳು ಹೇಳುತ್ತವೆ. ಕೆಲವೆಡೆ ಭಾರಿ ಮಳೆ ಸುರಿದರೂ ಶಿವಲಿಂಗದ ಮೇಲೆ ಒಂದು ಹನಿಯೂ ಬೀಳಲಿಲ್ಲ ಎಂಬ ನಂಬಿಕೆಯೂ ಇದೆ. ಅಣ್ಣಪ್ಪ ಸ್ವಾಮಿ ಕುಡುಮದ ಸಮೀಪ ತಲುಪುವಷ್ಟರಲ್ಲಿ ಧರ್ಮದೈವಗಳು ತಮ್ಮ ಅಲೌಕಿಕ ಶಕ್ತಿಯಿಂದ ಒಂದು ಸುಂದರ ದೇವಾಲಯವನ್ನು ನಿರ್ಮಿಸಿದ್ದವು ಎಂದು ಜನರು ಹೇಳಿಕೊಳ್ಳುತ್ತಾರೆ. ಗ್ರಾಮಸ್ಥರು ಈ ದಿವ್ಯ ಘಟನೆಯನ್ನು ಕಂಡು ಆಶ್ಚರ್ಯಚಕಿತರಾದರು. ದೇವಾಲಯದ ಗರ್ಭಗುಡಿ, ಸುತ್ತಲಿನ ಪ್ರಾಕಾರ, ದೀಪಸ್ತಂಭ ಮತ್ತು ಪೂಜಾ ವ್ಯವಸ್ಥೆ ಎಲ್ಲವೂ ದೇವರ ಕೃಪೆಯಿಂದ ಸಿದ್ಧವಾಗಿದ್ದವು ಎಂದು ನಂಬಿಕೆ ಬೆಳೆಯಿತು. ನಂತರ ಮಂಜುನಾಥನ ಶಿವಲಿಂಗವನ್ನು ಅತ್ಯಂತ ಭಕ್ತಿಯಿಂದ ದೇವಾಲಯಕ್ಕೆ ತರಲಾಯಿತು. ವಿವಿಧ ಸಂಪ್ರದಾಯಗಳ ಪ್ರಕಾರ ಉಡುಪಿಯ ಪ್ರಸಿದ್ಧ ಯತಿಗಳಾದ ಶ್ರೀ ವಾದಿರಾಜ ತೀರ್ಥರು ಈ ಶಿವಲಿಂಗವನ್ನು ವೈದಿಕ ವಿಧಿವಿಧಾನಗಳೊಂದಿಗೆ ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ. ಪ್ರತಿಷ್ಠಾಪನೆಯ ದಿನ ಸಾವಿರಾರು ಜನರು ಸೇರಿದ್ದರು. ವೇದಘೋಷ, ಮಂಗಳವಾದ್ಯಗಳು, ಹೋಮ, ಹವನ, ಅಭಿಷೇಕ ಮತ್ತು ಮಹಾಮಂಗಳಾರತಿಯ ನಡುವೆ ಶ್ರೀ ಮಂಜುನಾಥ ಸ್ವಾಮಿ ಆ ಪವಿತ್ರ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಗೊಂಡನು. ಆ ದಿನದಿಂದ ಕುಡುಮದ ಮಹಿಮೆ ಅನೇಕ ಪಟ್ಟು ಹೆಚ್ಚಾಯಿತು. ಧರ್ಮದೈವಗಳು, ಶಿವಭಕ್ತಿ ಮತ್ತು ವೈದಿಕ ಪೂಜಾ ಪದ್ಧತಿ ಒಂದಾಗಿ ಹೊಸ ಪರಂಪರೆಗೆ ನಾಂದಿ ಹಾಡಿದವು. ಕ್ಷೇತ್ರದ ಆಡಳಿತವನ್ನು ಪೆರ್ಗಡೆ ಕುಟುಂಬವೇ ಮುಂದುವರಿಸಿತು. ಪೂಜಾ ಕಾರ್ಯವನ್ನು ಬ್ರಾಹ್ಮಣ ಅರ್ಚಕರು ನೆರವೇರಿಸಿದರು. ಈ ವ್ಯವಸ್ಥೆ ಧಾರ್ಮಿಕ ಸಾಮರಸ್ಯದ ಅಪೂರ್ವ ಮಾದರಿಯಾಗಿ ಬೆಳೆಯಿತು. ಜೈನ ಸಂಪ್ರದಾಯದ ಹೆಗ್ಗಡೆ ಕುಟುಂಬ, ಶೈವ ಆರಾಧನೆಯ ಮಂಜುನಾಥ ಸ್ವಾಮಿ, ವೈಷ್ಣವ ಸಂಪ್ರದಾಯದ ಅರ್ಚಕರು ಮತ್ತು ತುಳುನಾಡಿನ ಧರ್ಮದೈವಗಳ ಆರಾಧನೆ, ಈ 4 ಪರಂಪರೆಗಳು ಒಂದೇ ಕ್ಷೇತ್ರದಲ್ಲಿ ಸಹಬಾಳ್ವೆ ನಡೆಸಿದವು. ಇದೇ ಧರ್ಮಸ್ಥಳದ ಅನನ್ಯ ವೈಶಿಷ್ಟ್ಯವಾಯಿತು.
ಕಾಲಕ್ರಮೇಣ ಜನರು ಈ ಕ್ಷೇತ್ರವನ್ನು ಧರ್ಮದ ನೆಲೆ, ಧರ್ಮದ ಸ್ಥಳ ಎಂದು ಕರೆಯತೊಡಗಿದರು. ನಂತರ ಇದೇ ಹೆಸರು ಧರ್ಮಸ್ಥಳವಾಗಿ ಪ್ರಸಿದ್ಧಿಯಾಯಿತು. ಧರ್ಮವನ್ನು ಪಾಲಿಸುವವರು, ಹಸಿದವರಿಗೆ ಅನ್ನ ನೀಡುವವರು, ಸತ್ಯವನ್ನು ಅನುಸರಿಸುವವರು ಮತ್ತು ಎಲ್ಲರನ್ನೂ ಸಮಾನವಾಗಿ ಕಾಣುವವರು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಎಂಬ ಸಂದೇಶ ಈ ಕ್ಷೇತ್ರದಿಂದ ಎಲ್ಲೆಡೆ ಹರಡಿತು. ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು. ಯಾರೂ ಹಸಿದವರಾಗಿ ಹಿಂತಿರುಗಬಾರದು ಎಂಬ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಯಾತ್ರಿಕನಿಗೂ ಅನ್ನ ನೀಡುವ ಸಂಪ್ರದಾಯ ಆರಂಭವಾಯಿತು. ಇದೇ ಪರಂಪರೆ ಮುಂದಿನ ಶತಮಾನಗಳಲ್ಲಿ ಧರ್ಮಸ್ಥಳವನ್ನು ವಿಶ್ವಪ್ರಸಿದ್ಧ ಅನ್ನದಾನ ಕ್ಷೇತ್ರವನ್ನಾಗಿ ರೂಪಿಸಿತು ಮತ್ತು ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಈ ಕ್ಷೇತ್ರವು ಭಕ್ತಿ, ಧರ್ಮ, ದಾನ ಮತ್ತು ಮಾನವೀಯತೆಯ ಅಮರ ಸಂಕೇತವಾಗಿ ಭಾರತದಾದ್ಯಂತ ಪ್ರಸಿದ್ಧಿಯಾಯಿತು. ಶ್ರೀ ಮಂಜುನಾಥ ಸ್ವಾಮಿಯ ಪ್ರತಿಷ್ಠಾಪನೆಯ ನಂತರ ಕುಡುಮದ ಪವಿತ್ರ ಭೂಮಿ ಹೊಸ ಆಧ್ಯಾತ್ಮಿಕ ಕೇಂದ್ರವಾಗಿ ರೂಪುಗೊಳ್ಳತೊಡಗಿತು. ಪ್ರತಿದಿನ ಬೆಳಿಗ್ಗೆ ದೇವಾಲಯದ ಘಂಟಾನಾದ ಮೊಳಗುತ್ತಿದ್ದಂತೆ ಸುತ್ತಮುತ್ತಲಿನ ಅರಣ್ಯವೇ ಪವಿತ್ರ ಮಂತ್ರಗಳ ಪ್ರತಿಧ್ವನಿಯಿಂದ ತುಂಬಿಕೊಳ್ಳುತ್ತಿತ್ತು. ದೂರದ ಗ್ರಾಮಗಳಿಂದ ಜನರು ಕಾಲ್ನಡಿಗೆಯಲ್ಲಿಯೇ ಬಂದು ಸ್ವಾಮಿಯ ದರ್ಶನ ಪಡೆದು ಧರ್ಮದೈವಗಳಿಗೆ ನಮಸ್ಕರಿಸುತ್ತಿದ್ದರು. ಮಂಜುನಾಥ ಸ್ವಾಮಿಯ ಗರ್ಭಗುಡಿಯಲ್ಲಿ ಶಿವನ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸಿದ ಭಕ್ತರು ತಮ್ಮ ಜೀವನದಲ್ಲಿ ಹೊಸ ಆಶಾಭಾವನೆ ಮೂಡಿದೆಯೆಂದು ಹೇಳುತ್ತಿದ್ದರು. ಬಿರ್ಮಣ್ಣ ಪೆರ್ಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಕ್ಷೇತ್ರ ಸೇವೆಗೆ ಸಮರ್ಪಿಸಿದರು. ಅವರು ತಮ್ಮನ್ನು ದೇವಾಲಯದ ಯಜಮಾನರೆಂದು ಎಂದಿಗೂ ಭಾವಿಸಲಿಲ್ಲ, ದೇವರ ಸೇವಕರೇ ಎಂದು ತಿಳಿದು ಬದುಕಿದರು. ಇದೇ ವಿನಯ, ಸೇವಾಭಾವ ಮತ್ತು ಧರ್ಮನಿಷ್ಠೆ ಅವರ ವಂಶದ ಶಾಶ್ವತ ಪರಂಪರೆಯಾಯಿತು. ಕಾಲಕ್ರಮೇಣ ಪೆರ್ಗಡೆ ಕುಟುಂಬವು ಹೆಗ್ಗಡೆ ಎಂಬ ಗೌರವ ಬಿರುದಿನಿಂದ ಪ್ರಸಿದ್ಧಿಯಾಯಿತು. ಹೆಗ್ಗಡೆ ಎಂದರೆ ಆಡಳಿತ ನಡೆಸುವವನು, ಆದರೆ ತನ್ನ ಅಧಿಕಾರವನ್ನು ಸ್ವಾರ್ಥಕ್ಕಾಗಿ ಅಲ್ಲ, ಧರ್ಮಕ್ಕಾಗಿ ಬಳಸುವವನು ಎಂಬ ಅರ್ಥದಲ್ಲಿ ಈ ಬಿರುದು ಗೌರವಿಸಲ್ಪಟ್ಟಿತು. ಪ್ರತಿಯೊಬ್ಬ ಹೆಗ್ಗಡೆಯೂ ಶ್ರೀ ಮಂಜುನಾಥ ಸ್ವಾಮಿಯನ್ನು ಕ್ಷೇತ್ರದ ನಿಜವಾದ ಒಡೆಯನೆಂದು ಭಾವಿಸುತ್ತಿದ್ದನು. ತಾನು ಕೇವಲ ಧರ್ಮದ ಸೇವಕನೆಂದು ತಿಳಿದು ಆಡಳಿತ ನಡೆಸುತ್ತಿದ್ದನು. ಹೀಗಾಗಿ ಧರ್ಮಸ್ಥಳದ ಆಡಳಿತವು ರಾಜಸತ್ತೆಯ ರೂಪದಲ್ಲಲ್ಲ, ಧರ್ಮ ಸೇವೆಯ ರೂಪದಲ್ಲಿ ಬೆಳೆಯಿತು. ಹೆಗ್ಗಡೆಗಳು ತಮ್ಮ ಬಳಿಗೆ ಬರುವ ಪ್ರತಿಯೊಬ್ಬರನ್ನೂ ಸಮಾನವಾಗಿ ಕಾಣುತ್ತಿದ್ದರು. ಶ್ರೀಮಂತರಾಗಲಿ ಬಡವರಾಗಲಿ, ರೈತರಾಗಲಿ ವ್ಯಾಪಾರಿಗಳಾಗಲಿ ಎಲ್ಲರಿಗೂ ಒಂದೇ ರೀತಿಯ ಗೌರವ ನೀಡುತ್ತಿದ್ದರು. ಯಾರಾದರೂ ತಮ್ಮ ನೋವುಗಳನ್ನು ಹೇಳಿಕೊಂಡು ಬಂದರೆ ಮೊದಲು ಅವರಿಗೆ ಊಟ ಮಾಡಿಸಿ ನಂತರ ಅವರ ಸಮಸ್ಯೆಗಳನ್ನು ಆಲಿಸುತ್ತಿದ್ದರು. ಹಸಿದ ಹೊಟ್ಟೆಯಿಂದ ನ್ಯಾಯ ಕೇಳಲು ಬಂದವನಿಗೆ ಮೊದಲು ಅನ್ನ, ನಂತರ ನ್ಯಾಯ ಎಂಬುದು ಈ ಕ್ಷೇತ್ರದ ಧರ್ಮವಾಯಿತು. ಇದೇ ಸಂಪ್ರದಾಯ ಮುಂದೆ ಧರ್ಮಸ್ಥಳದ ಅನ್ನದಾನದ ಮೂಲತತ್ವವಾಯಿತು. ಪ್ರತಿದಿನ ದೇವಾಲಯದಲ್ಲಿ ತಯಾರಾಗುತ್ತಿದ್ದ ಆಹಾರವನ್ನು ಯಾತ್ರಿಕರು, ಸಾಧು ಸಂತರು, ಬಡವರು, ನಿರ್ಗತಿಕರು ಹಾಗೂ ದಾರಿಹೋಕರಿಗೆ ಉಚಿತವಾಗಿ ನೀಡಲಾಗುತ್ತಿತ್ತು. ಆ ಕಾಲದಲ್ಲಿ ದೂರದೂರಿನಿಂದ ಬಂದ ಯಾತ್ರಿಕರು ಹಲವು ದಿನಗಳ ಕಾಲ ಕಾಲ್ನಡಿಗೆಯಲ್ಲೇ ಪ್ರಯಾಣಿಸುತ್ತಿದ್ದರು. ಅವರಲ್ಲಿ ಅನೇಕರು ದಾರಿಯಲ್ಲಿ ಆಹಾರವಿಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದರು. ಆದರೆ ಧರ್ಮಸ್ಥಳ ತಲುಪಿದ ನಂತರ ಯಾರೂ ಹಸಿದವರಾಗಿ ಉಳಿಯಲಿಲ್ಲ. ಅಕ್ಕಿ, ಸಾರು, ಪಲ್ಯ, ಮಜ್ಜಿಗೆ ಹಾಗೂ ಸ್ಥಳೀಯ ಆಹಾರ ಪದಾರ್ಥಗಳಿಂದ ಸಿದ್ಧವಾಗುತ್ತಿದ್ದ ಪ್ರಸಾದವನ್ನು ಎಲ್ಲರಿಗೂ ಸಮಾನವಾಗಿ ಹಂಚಲಾಗುತ್ತಿತ್ತು. ಜಾತಿ, ಧರ್ಮ, ಭಾಷೆ ಅಥವಾ ಸಾಮಾಜಿಕ ಸ್ಥಾನಮಾನವನ್ನು ಇಲ್ಲಿ ಯಾರೂ ಕೇಳುತ್ತಿರಲಿಲ್ಲ. ದೇವರ ಮುಂದೆ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಇಲ್ಲಿ ಕೇವಲ ಬೋಧಿಸಲಿಲ್ಲ, ಜೀವನದಲ್ಲಿ ಅನುಷ್ಠಾನಗೊಳಿಸಲಾಯಿತು. ಅನ್ನದಾನದ ಖ್ಯಾತಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮೀರಿ ದೂರದೂರಿಗೆ ಹರಡಿತು. ಜನರು ಧರ್ಮಸ್ಥಳಕ್ಕೆ ಹೋದರೆ ಹೊಟ್ಟೆ ಖಾಲಿಯಾಗಿ ಹಿಂದಿರುಗುವ ಪ್ರಶ್ನೆಯೇ ಇಲ್ಲ ಎಂದು ಹೇಳತೊಡಗಿದರು. ಇದೇ ಸಮಯದಲ್ಲಿ ಹೆಗ್ಗಡೆಗಳ ನ್ಯಾಯಪಾಲನೆಯು ಜನರಲ್ಲಿ ಅಪಾರ ವಿಶ್ವಾಸವನ್ನು ಗಳಿಸಿತು. ಗ್ರಾಮಗಳಲ್ಲಿ ಭೂಮಿ, ನೀರು, ಕುಟುಂಬ
ವ್ಯಾಪಾರ ಅಥವಾ ಆಸ್ತಿ ಕುರಿತ ವಿವಾದಗಳು ಉಂಟಾದಾಗ ಜನರು ರಾಜರ ಬಳಿಗೆ ಹೋಗುವುದಕ್ಕಿಂತ ಮೊದಲು ಧರ್ಮಸ್ಥಳದ ಹೆಗ್ಗಡೆಗಳ ಬಳಿಗೆ ಬರುತ್ತಿದ್ದರು. ಹೆಗ್ಗಡೆಗಳು ಎರಡೂ ಪಕ್ಷಗಳ ಮಾತುಗಳನ್ನು ತಾಳ್ಮೆಯಿಂದ ಕೇಳಿ ಸಾಕ್ಷ್ಯಗಳನ್ನು ಪರಿಶೀಲಿಸಿ ಧರ್ಮಶಾಸ್ತ್ರ, ನ್ಯಾಯ ಮತ್ತು ಮಾನವೀಯತೆಯ ಆಧಾರದ ಮೇಲೆ ತೀರ್ಪು ನೀಡುತ್ತಿದ್ದರು. ಅವರ ತೀರ್ಪನ್ನು ದೇವರ ತೀರ್ಪಿನಂತೆ ಗೌರವಿಸಲಾಗುತ್ತಿತ್ತು. ಅನೇಕ ವರ್ಷಗಳಿಂದ ಜಗಳವಾಡುತ್ತಿದ್ದ ಕುಟುಂಬಗಳು ಸಹ ಹೆಗ್ಗಡೆಗಳ ಮಾತಿಗೆ ಮಣಿದು ಮತ್ತೆ ಒಂದಾಗುತ್ತಿದ್ದವು. ಇದರಿಂದ ಧರ್ಮಸ್ಥಳವು ನ್ಯಾಯ, ಶಾಂತಿ ಮತ್ತು ಸೌಹಾರ್ದದ ಕೇಂದ್ರವಾಗಿಯೂ ಪ್ರಸಿದ್ಧಿಯಾಯಿತು. ಕ್ಷೇತ್ರದ ಮಹಿಮೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು. ಮಳೆ ಬರದೆ ರೈತರು ಸಂಕಷ್ಟದಲ್ಲಿದ್ದಾಗ ಅವರು ಮಂಜುನಾಥ ಸ್ವಾಮಿಯ ಮುಂದೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ಜನಪ್ರತೀತಿಯ ಪ್ರಕಾರ ಅನೇಕ ಸಂದರ್ಭಗಳಲ್ಲಿ ವಿಶೇಷ ಪೂಜೆಗಳ ನಂತರ ಉತ್ತಮ ಮಳೆಯಾಗಿ ಬೆಳೆಗಳು ಸಮೃದ್ಧವಾಗಿ ಬೆಳೆದವು. ರೋಗಗಳಿಂದ ಬಳಲುತ್ತಿದ್ದವರು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಆರೋಗ್ಯ ಹೊಂದಿದರು ಎಂದು ಜನಪದ ಕಥೆಗಳು ಹೇಳುತ್ತವೆ. ಸಂತಾನವಿಲ್ಲದ ದಂಪತಿಗಳು ಹರಕೆ ಹೊತ್ತು ಸಂತಾನ ಪಡೆದರು. ವ್ಯಾಪಾರದಲ್ಲಿ ನಷ್ಟ ಅನುಭವಿಸುತ್ತಿದ್ದವರು ಹೊಸ ಯಶಸ್ಸು ಕಂಡರು. ಕಳೆದು ಹೋದ ಪಶುಗಳು ಮರಳಿ ದೊರಕಿದವು. ಸಂಕಷ್ಟದಲ್ಲಿದ್ದ ಕುಟುಂಬಗಳು ಸುಖ ಶಾಂತಿ ಕಂಡವು ಎಂಬ ಅನೇಕ ಅನುಭವಗಳನ್ನು ಭಕ್ತರು ತಲೆಮಾರುಗಳಿಂದ ಹೇಳುತ್ತಾ ಬಂದಿದ್ದಾರೆ. ಇವು ಭಕ್ತರ ನಂಬಿಕೆ ಮತ್ತು ಕ್ಷೇತ್ರದ ಮಹಿಮೆಯ ಭಾಗವಾಗಿದ್ದು ಧರ್ಮಸ್ಥಳದ ಜನಪದ ಪರಂಪರೆಯಲ್ಲಿ ಪ್ರಮುಖ ಸ್ಥಾನ ಪಡೆದಿವೆ. ಧರ್ಮಸ್ಥಳದ ಆಡಳಿತದಲ್ಲಿ ಇನ್ನೊಂದು ವಿಶೇಷ ಸಂಪ್ರದಾಯ ಬೆಳೆಯಿತು. ಪ್ರತಿಯೊಂದು ದಾನವೂ ದೇವರ ಆಸ್ತಿಯೆಂದು ಪರಿಗಣಿಸಲಾಯಿತು. ದೇವರಿಗೆ ಸಮರ್ಪಿಸಿದ ಹಣ, ಧಾನ್ಯ, ಬಂಗಾರ, ಬೆಳ್ಳಿ ಅಥವಾ ಇತರ ವಸ್ತುಗಳನ್ನು ವೈಯಕ್ತಿಕ ಸಂಪತ್ತಾಗಿ ಬಳಸದೆ ಯಾತ್ರಿಕರ ಸೇವೆ, ಅನ್ನದಾನ, ದೇವಾಲಯದ ನಿರ್ವಹಣೆ ಮತ್ತು ಸಮಾಜದ ಕಲ್ಯಾಣಕ್ಕಾಗಿ ಉಪಯೋಗಿಸಲಾಯಿತು. ಈ ಪಾರದರ್ಶಕತೆ ಮತ್ತು ಸೇವಾಭಾವದಿಂದ ಜನರ ವಿಶ್ವಾಸ ಇನ್ನಷ್ಟು ಗಟ್ಟಿಯಾಯಿತು. ಪ್ರತಿ ವರ್ಷ ಸಾವಿರಾರು ಯಾತ್ರಿಕರು ತಮ್ಮ ಹರಕೆಗಳನ್ನು ಈಡೇರಿಸಲು ಬಂದು ದೇವರಿಗೆ ತುಪ್ಪ, ತೆಂಗಿನಕಾಯಿ, ಧಾನ್ಯ, ಚಿನ್ನ, ಬೆಳ್ಳಿ, ಎತ್ತುಗಳು, ಹಸುಗಳು ಮತ್ತು ಇತರ ಕಾಣಿಕೆಗಳನ್ನು ಸಮರ್ಪಿಸುತ್ತಿದ್ದರು. ಹೆಗ್ಗಡೆಗಳು ಆ ಕಾಣಿಕೆಗಳನ್ನು ಧರ್ಮ ಕಾರ್ಯಗಳಿಗೆ ಬಳಸುವುದರಿಂದ ಕ್ಷೇತ್ರದ ಸೇವಾ ಕಾರ್ಯಗಳು ವಿಸ್ತಾರಗೊಂಡವು. ಧರ್ಮಸ್ಥಳವು ಕೇವಲ ಪೂಜೆಯ ಕೇಂದ್ರವಾಗಿರದೆ ಸಮಾಜದ ನೋವನ್ನು ನಿವಾರಿಸುವ ಆಶ್ರಯ ಸ್ಥಾನವಾಗಿ ರೂಪುಗೊಂಡಿತು. ಹಸಿದವರಿಗೆ ಅನ್ನ, ದಣಿದವರಿಗೆ ವಿಶ್ರಾಂತಿ, ನಿರಾಶರಾದವರಿಗೆ ಆಶಾಭಾವನೆ, ವಿವಾದದಲ್ಲಿದ್ದವರಿಗೆ ನ್ಯಾಯ, ದುಃಖಿತರಾದವರಿಗೆ ಧೈರ್ಯ ಮತ್ತು ಭಕ್ತರಿಗೆ ದೇವರ ಅನುಗ್ರಹ ದೊರೆಯುವ ಪವಿತ್ರ ಕ್ಷೇತ್ರವೆಂಬ ಹೆಗ್ಗಳಿಕೆಯನ್ನು ಧರ್ಮಸ್ಥಳ ಸಂಪಾದಿಸಿತು. ಈ ರೀತಿಯಾಗಿ ಶತಮಾನಗಳು ಕಳೆಯುತ್ತಿದ್ದಂತೆ ಧರ್ಮಸ್ಥಳದ ಹೆಸರು ಕರ್ನಾಟಕದ ಗಡಿಗಳನ್ನು ದಾಟಿ ಭಾರತದ ಅನೇಕ ಭಾಗಗಳಿಗೆ ತಲುಪಿತು. ಯಾತ್ರಿಕರು ಮನೆಗೆ ಹಿಂದಿರುಗಿದ ನಂತರ ತಮ್ಮ ಅನುಭವಗಳನ್ನು ಇತರರಿಗೆ ಹೇಳುತ್ತಿದ್ದರು. ಧರ್ಮಸ್ಥಳಕ್ಕೆ ಹೋಗಿ ಬಂದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅಲ್ಲಿ ಅನ್ನವೇ ಪ್ರಸಾದ, ಅಲ್ಲಿ ನ್ಯಾಯವೇ ಧರ್ಮ, ಅಲ್ಲಿ ಸೇವೆಯೇ ದೇವರ ಪೂಜೆ ಎಂಬ ಮಾತುಗಳು ಜನರ ನಡುವೆ ಪ್ರಸಿದ್ಧವಾದವು. ಇದೇ ಪರಂಪರೆ ಮುಂದಿನ ಪೀಳಿಗೆಗಳಿಗೂ ಅಕ್ಷುಣ್ಣವಾಗಿ ಉಳಿದು ಧರ್ಮಸ್ಥಳವನ್ನು ಧರ್ಮ, ದಾನ, ನ್ಯಾಯ, ಸೇವೆ ಮತ್ತು ಮಾನವೀಯತೆಯ ಜೀವಂತ ಪ್ರತೀಕವನ್ನಾಗಿ ರೂಪಿಸಿತು. ಕಾಲಚಕ್ರವು ಮುಂದುವರಿದಂತೆ ಧರ್ಮಸ್ಥಳದ ಮಹಿಮೆ ಮತ್ತಷ್ಟು ವಿಸ್ತಾರಗೊಂಡಿತು. ಒಂದಾನೊಂದು ಕಾಲದಲ್ಲಿ ದಟ್ಟ ಅರಣ್ಯದ ಮಧ್ಯೆ ನೆಲೆಸಿದ್ದ ಪುಟ್ಟ ಕುಡುಮ ಗ್ರಾಮವು ಈಗ ಸಾವಿರಾರು ಭಕ್ತರು ಪ್ರತಿದಿನ ಭೇಟಿ ನೀಡುವ ಪುಣ್ಯಕ್ಷೇತ್ರವಾಗಿ ರೂಪುಗೊಂಡಿತು. ಪ್ರತಿಯೊಂದು ಋತುವಿನಲ್ಲಿಯೂ ಈ ಕ್ಷೇತ್ರವು ಭಕ್ತರ ಆಗಮನದಿಂದ ಕಂಗೊಳಿಸುತ್ತಿತ್ತು. ಮಳೆಯ ಕಾಲದಲ್ಲಿ ನೇತ್ರಾವತಿ ನದಿಯ ಪ್ರವಾಹವು ಕ್ಷೇತ್ರದ ಸುತ್ತಲಿನ ಭೂಮಿಯನ್ನು ಪಾವನಗೊಳಿಸುತ್ತಿತ್ತು. ಬೆಟ್ಟಗಳ ಮೇಲಿನ ಹಸಿರು ಪ್ರಕೃತಿ ದೇವರ ಸೃಷ್ಟಿಯ ವೈಭವವನ್ನು ನೆನಪಿಸುತ್ತಿತ್ತು. ಬೆಳಗಿನ ಜಾವ ದೇವಾಲಯದ ಘಂಟಾನಾದ, ಶಂಖನಾದ, ವೇದಘೋಷ ಮತ್ತು ಮಂತ್ರಪಠಣಗಳು ಕೇಳಿಬಂದಾಗ ಇಡೀ ವಾತಾವರಣವೇ ದೈವಿಕ ಶಕ್ತಿಯಿಂದ ತುಂಬಿಬಿಡುತ್ತಿತ್ತು.
ದೂರದ ಊರುಗಳಿಂದ ಕಾಲ್ನಡಿಗೆಯಲ್ಲಿ, ಎತ್ತಿನ ಗಾಡಿಗಳಲ್ಲಿ, ಕುದುರೆಗಳ ಮೇಲೆ, ನಂತರದ ಕಾಲದಲ್ಲಿ ವಾಹನಗಳಲ್ಲಿ ಸಾವಿರಾರು ಯಾತ್ರಿಕರು ಧರ್ಮಸ್ಥಳಕ್ಕೆ ಆಗಮಿಸುತ್ತಿದ್ದರು. ಅವರಲ್ಲಿ ಕೆಲವರು ತಮ್ಮ ಹರಕೆಗಳನ್ನು ಸಲ್ಲಿಸಲು, ಕೆಲವರು ಕುಟುಂಬ ಸಮೇತರಾಗಿ ದರ್ಶನ ಪಡೆಯಲು, ಕೆಲವರು ಕೇವಲ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಕೆಲವು ಕ್ಷಣಗಳನ್ನು ಕಳೆಯಲು ಬರುತ್ತಿದ್ದರು. ದೇವಾಲಯದ ಗರ್ಭಗುಡಿಗೆ ಪ್ರವೇಶಿಸುವ ಮೊದಲು ಭಕ್ತರು ಪವಿತ್ರ ಮನಸ್ಸಿನಿಂದ ಸ್ನಾನ ಮಾಡಿ, ಶುಭ್ರವಾದ ವಸ್ತ್ರಗಳನ್ನು ಧರಿಸಿ, ಕೈಯಲ್ಲಿ ಹೂವು, ತೆಂಗಿನಕಾಯಿ, ಹಣ್ಣುಗಳು ಮತ್ತು ಹರಕೆಯ ಕಾಣಿಕೆಗಳನ್ನು ಹಿಡಿದು ಸಾಲಿನಲ್ಲಿ ನಿಂತಿರುತ್ತಿದ್ದರು. ಪ್ರತಿಯೊಬ್ಬ ಭಕ್ತನ ಮುಖದಲ್ಲೂ ಆಶೆ, ಭಕ್ತಿ ಮತ್ತು ವಿಶ್ವಾಸ ಕಾಣಿಸುತ್ತಿತ್ತು. ಗರ್ಭಗುಡಿಯೊಳಗೆ ಮಂಜುನಾಥ ಸ್ವಾಮಿಯ ದರ್ಶನವಾದ ಕ್ಷಣದಲ್ಲಿ ಅನೇಕರು ಭಾವೋದ್ವೇಗದಿಂದ ಕಣ್ಣೀರು ಸುರಿಸುತ್ತಿದ್ದರು. ತಮ್ಮ ಜೀವನದ ಕಷ್ಟಗಳು, ಸಂತೋಷಗಳು, ಕನಸುಗಳು ಮತ್ತು ಪ್ರಾರ್ಥನೆಗಳನ್ನು ದೇವರ ಮುಂದೆ ಸಲ್ಲಿಸಿ ಮನಸ್ಸಿಗೆ ನೆಮ್ಮದಿ ಹೊಂದಿ ಹೊರಬರುತ್ತಿದ್ದರು. ಧರ್ಮಸ್ಥಳದ ಪ್ರಸಿದ್ಧಿಯನ್ನು ಹೆಚ್ಚಿಸಿದ ಮಹತ್ತರ ಸಂಪ್ರದಾಯಗಳಲ್ಲಿ ಅನ್ನದಾನಕ್ಕೆ ವಿಶೇಷ ಸ್ಥಾನವಿದೆ. ಕಾಲಕ್ರಮೇಣ ಈ ಅನ್ನದಾನವು ಇನ್ನಷ್ಟು ವ್ಯವಸ್ಥಿತವಾಗಿ ಬೆಳೆಯಿತು. ಪ್ರತಿದಿನ ಬೆಳಗಿನ ಜಾವದಿಂದಲೇ ಅಡುಗೆ ಮನೆಗಳಲ್ಲಿ ಕಾರ್ಯಾರಂಭವಾಗುತ್ತಿತ್ತು. ನೂರಾರು ಸೇವಕರು ಹಾಗೂ ಅಡುಗೆಗಾರರು ಅಪಾರ ಪ್ರಮಾಣದ ಅಕ್ಕಿ, ಬೇಳೆ, ತರಕಾರಿಗಳು, ತುಪ್ಪ, ಮಜ್ಜಿಗೆ ಮತ್ತು ಇತರ ಆಹಾರ ಪದಾರ್ಥಗಳಿಂದ ಪ್ರಸಾದವನ್ನು ಸಿದ್ಧಪಡಿಸುತ್ತಿದ್ದರು. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆ ನಡೆಯುತ್ತಿತ್ತು. ಭಕ್ತರಿಗೆ ಯಾವುದೇ ಕೊರತೆಯಾಗದಂತೆ ಎಲ್ಲ ವ್ಯವಸ್ಥೆಗಳನ್ನು ಮುಂಚಿತವಾಗಿಯೇ ಮಾಡಲಾಗುತ್ತಿತ್ತು. ಯಾರೇ ಬಂದರೂ ಅವರಿಗೆ ಗೌರವದಿಂದ ಆಸನ ನೀಡಲಾಗುತ್ತಿತ್ತು. ಎಲ್ಲರೂ ಒಂದೇ ಸಾಲಿನಲ್ಲಿ ಕುಳಿತು ಪ್ರಸಾದವನ್ನು ಸ್ವೀಕರಿಸುತ್ತಿದ್ದರು. ಶ್ರೀಮಂತ ಬಡ, ರಾಜ ರೈತ, ವಿದ್ಯಾವಂತ ಅನಕ್ಷರಸ್ಥ, ಜಾತಿ ಧರ್ಮದ ಯಾವುದೇ ಭೇದವಿಲ್ಲದೆ ಎಲ್ಲರಿಗೂ ಒಂದೇ ರೀತಿಯ ಊಟವನ್ನು ನೀಡಲಾಗುತ್ತಿತ್ತು. ಇದೇ ಧರ್ಮಸ್ಥಳದ ಅತ್ಯಂತ ದೊಡ್ಡ ಸಂದೇಶವಾಗಿತ್ತು. ದೇವರ ಮುಂದೆ ಎಲ್ಲರೂ ಸಮಾನರು. ಅನ್ನದಾನವನ್ನು ಸ್ವೀಕರಿಸಿದ ಭಕ್ತರು ಇದನ್ನು ಕೇವಲ ಆಹಾರವೆಂದು ಅಲ್ಲ, ಮಂಜುನಾಥ ಸ್ವಾಮಿಯ ಪ್ರಸಾದವೆಂದು ಭಾವಿಸುತ್ತಿದ್ದರು. ಅನೇಕರು ತಮ್ಮ ಜೀವನದಲ್ಲಿ ಪಡೆದ ಅತ್ಯಂತ ಪವಿತ್ರ ಅನುಭವಗಳಲ್ಲಿ ಧರ್ಮಸ್ಥಳದ ಅನ್ನದಾನವು ಒಂದೆಂದು ಹೇಳುತ್ತಿದ್ದರು. ಧರ್ಮಸ್ಥಳದಲ್ಲಿ ವರ್ಷಪೂರ್ತಿ ವಿವಿಧ ಉತ್ಸವಗಳು ನಡೆಯುತ್ತಿದ್ದರೂ ಮಹಾಶಿವರಾತ್ರಿ ವಿಶೇಷ ಮಹತ್ವವನ್ನು ಹೊಂದಿದೆ. ಆ ದಿನ ಸಾವಿರಾರು ಅಲ್ಲ, ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಮುಂಜಾನೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಅಭಿಷೇಕ, ರುದ್ರ ಪಠಣ, ಹೋಮ, ಹವನ ಮತ್ತು ಮಹಾಮಂಗಳಾರತಿ ನಡೆಯುತ್ತದೆ. ರಾತ್ರಿ ಪೂರ್ತಿ ಶಿವನ ಭಜನೆ, ಧ್ಯಾನ ಮತ್ತು ಪೂಜೆ ನಡೆಯುತ್ತದೆ. ಶಿವರಾತ್ರಿಯಂದು ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರೆ ವಿಶೇಷ ಪುಣ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಅದೇ ರೀತಿಯಾಗಿ ಲಕ್ಷದೀಪೋತ್ಸವವು ಧರ್ಮಸ್ಥಳದ ಪ್ರಮುಖ ಉತ್ಸವಗಳಲ್ಲಿ ಒಂದಾಗಿದೆ. ಈ ಸಂದರ್ಭದಲ್ಲಿ ದೇವಾಲಯ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾವಿರಾರು ದೀಪಗಳನ್ನು ಬೆಳಗಿಸಲಾಗುತ್ತದೆ. ಇಡೀ ಕ್ಷೇತ್ರವು ದೀಪಗಳ ಪ್ರಕಾಶದಿಂದ ಕಂಗೊಳಿಸುತ್ತದೆ. ಆ ದೃಶ್ಯವನ್ನು ನೋಡಿದ ಭಕ್ತರು ಸ್ವರ್ಗೀಯ ಅನುಭವವಾಗುತ್ತದೆ ಎಂದು ವರ್ಣಿಸುತ್ತಾರೆ. ದೇವಾಲಯದ ಮೆರವಣಿಗೆಗಳು, ಮಂಗಳವಾದ್ಯಗಳು, ವೇದಘೋಷಗಳು ಮತ್ತು ಭಕ್ತರ ಜಯಘೋಷಗಳಿಂದ ಧರ್ಮಸ್ಥಳವು ಹಬ್ಬದ ಸಂಭ್ರಮದಲ್ಲಿ ಮುಳುಗುತ್ತದೆ. ಧರ್ಮಸ್ಥಳದ ಮತ್ತೊಂದು ಹೆಮ್ಮೆ ಎಂದರೆ ಗೊಮ್ಮಟೇಶ್ವರ ಬಾಹುಬಲಿಯ ಮಹಾಕಾಯ ಏಕಶಿಲಾ ಪ್ರತಿಮೆ. ಜೈನ ಧರ್ಮದ ತ್ಯಾಗ, ವೈರಾಗ್ಯ ಮತ್ತು ಆತ್ಮಜ್ಞಾನದ ಪ್ರತೀಕವಾದ ಬಾಹುಬಲಿಯ ಈ ಪ್ರತಿಮೆ ಧರ್ಮಸ್ಥಳದ ಪ್ರವೇಶದ್ವಾರದ ಸಮೀಪದ ಗುಡ್ಡದ ಮೇಲೆ ಪ್ರತಿಷ್ಠಾಪಿತವಾಗಿದೆ. ಈ ಪ್ರತಿಮೆಯ ನಿರ್ಮಾಣ ಕಾರ್ಯವು ಅನೇಕ ವರ್ಷಗಳ ಪರಿಶ್ರಮದಿಂದ ಪೂರ್ಣಗೊಂಡಿತು. ಭಾರೀ ಗ್ರಾನೈಟ್ ಶಿಲೆಯನ್ನು ದೂರದಿಂದ ವಿಶೇಷ ವ್ಯವಸ್ಥೆಯ ಮೂಲಕ ತರಿಸಿ ಶಿಲ್ಪಿಗಳು ಅತ್ಯಂತ ನೈಪುಣ್ಯದಿಂದ ಬಾಹುಬಲಿಯ ರೂಪವನ್ನು ಕೆತ್ತಿದರು. ಪ್ರತಿಮೆಯ ಮುಖದಲ್ಲಿ ಕಂಡುಬರುವ ಶಾಂತ ಭಾವ, ಕರುಣೆ,
ತ್ಯಾಗ ಮತ್ತು ಧ್ಯಾನದ ಸ್ಥಿತಿಯು ನೋಡುಗರ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಭಾವನೆ ಮೂಡಿಸುತ್ತದೆ. ಪ್ರತಿಮೆಯ ಪಾದದ ಬಳಿ ನಿಂತು ಮೇಲಕ್ಕೆ ನೋಡಿದಾಗ ಮಾನವನ ಅಹಂಕಾರ ಎಷ್ಟು ಚಿಕ್ಕದು ಮತ್ತು ಆತ್ಮಜ್ಞಾನ ಎಷ್ಟು ಮಹತ್ತರದು ಎಂಬ ಸಂದೇಶ ಸ್ಫುರಿಸುತ್ತದೆ ಎಂದು ಅನೇಕರು ಹೇಳುತ್ತಾರೆ. ಧರ್ಮಸ್ಥಳದಲ್ಲಿ ಜೈನ ಸಂಪ್ರದಾಯದ ಹೆಗ್ಗಡೆ ಕುಟುಂಬ, ಶೈವ ಸಂಪ್ರದಾಯದ ಮಂಜುನಾಥ ಸ್ವಾಮಿ, ವೈಷ್ಣವ ಸಂಪ್ರದಾಯದ ಅರ್ಚಕರು ಮತ್ತು ತುಳುನಾಡಿನ ಧರ್ಮದೈವಗಳ ಆರಾಧನೆ ಒಂದೇ ಕ್ಷೇತ್ರದಲ್ಲಿ ಶತಮಾನಗಳಿಂದ ಮುಂದುವರಿಯುತ್ತಿರುವುದು ಭಾರತದ ಧಾರ್ಮಿಕ ಸಾಮರಸ್ಯದ ಅತ್ಯುತ್ತಮ ಉದಾಹರಣೆಯಾಗಿದೆ. ಈ ಅಪೂರ್ವ ಸಂಪ್ರದಾಯವು ಪರಸ್ಪರ ಗೌರವ, ಸಹಿಷ್ಣುತೆ ಮತ್ತು ಸಮಾನತೆಯ ಸಂದೇಶವನ್ನು ಸಾರುತ್ತದೆ. ಧರ್ಮಸ್ಥಳವು ಕೇವಲ ಪೂಜೆಯ ಸ್ಥಳವಲ್ಲ, ಇದು ಸಂಸ್ಕೃತಿಯ ನೆಲೆವೂ ಹೌದು. ಯಕ್ಷಗಾನ, ಹರಿಕಥೆ, ಭಜನೆ, ಶಾಸ್ತ್ರೀಯ ಸಂಗೀತ, ವೇದ ಪಠಣ, ಸಂಸ್ಕೃತ ಅಧ್ಯಯನ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕ್ಷೇತ್ರದಲ್ಲಿ ವಿಶೇಷ ಪ್ರೋತ್ಸಾಹ ನೀಡಲಾಗುತ್ತದೆ. ಅನೇಕ ಕಲಾವಿದರು ಧರ್ಮಸ್ಥಳದ ಆಶ್ರಯದಲ್ಲಿ ತಮ್ಮ ಪ್ರತಿಭೆಯನ್ನು ಬೆಳೆಸಿದ್ದಾರೆ. ಹಬ್ಬಗಳ ಸಂದರ್ಭದಲ್ಲಿ ರಾತ್ರಿ ಪೂರ್ತಿ ಯಕ್ಷಗಾನ ಪ್ರದರ್ಶನಗಳು ನಡೆಯುತ್ತವೆ. ಭಕ್ತರು ದೇವರ ದರ್ಶನದ ಜೊತೆಗೆ ಕರ್ನಾಟಕದ ಸಾಂಸ್ಕೃತಿಕ ವೈಭವವನ್ನು ಆಸ್ವಾದಿಸುತ್ತಾರೆ. ಕಾಲಕ್ರಮೇಣ ಧರ್ಮಸ್ಥಳವು ಸಮಾಜ ಸೇವೆಯ ಮಹಾಕೇಂದ್ರವಾಗಿಯೂ ಬೆಳೆಯಿತು. ಶಿಕ್ಷಣ ಸಂಸ್ಥೆಗಳು, ವಿದ್ಯಾರ್ಥಿ ನಿಲಯಗಳು, ಆಸ್ಪತ್ರೆಗಳು, ಆರೋಗ್ಯ ಶಿಬಿರಗಳು, ಗ್ರಾಮಾಭಿವೃದ್ಧಿ ಯೋಜನೆಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಕೃಷಿ ಅಭಿವೃದ್ಧಿ ಕಾರ್ಯಕ್ರಮಗಳು, ಪರಿಸರ ಸಂರಕ್ಷಣಾ ಯೋಜನೆಗಳು ಮತ್ತು ಬಡವರ ಕಲ್ಯಾಣಕ್ಕಾಗಿ ಅನೇಕ ಸೇವಾ ಕಾರ್ಯಗಳು ಆರಂಭವಾದವು. ಇಂದಿನ ಧರ್ಮಾಧಿಕಾರಿಗಳಾದ ಡಾ. ಡಿ. ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಈ ಸೇವಾ ಕಾರ್ಯಗಳು ದೇಶದಾದ್ಯಂತ ಮಾದರಿಯಾಗಿವೆ. ಅವರ ದೃಷ್ಟಿಯಲ್ಲಿ ದೇವರ ಪೂಜೆ ಎಂದರೆ ಕೇವಲ ಆರತಿ ಮಾಡುವುದಲ್ಲ, ಸಮಾಜದ ದುಃಖವನ್ನು ನಿವಾರಿಸುವುದು ದೇವಸೇವೆಯೇ ಎಂಬ ಸಂದೇಶವನ್ನು ಅವರು ತಮ್ಮ ಜೀವನದ ಮೂಲಕ ತೋರಿಸಿದ್ದಾರೆ. ಹೀಗಾಗಿ ಧರ್ಮಸ್ಥಳಕ್ಕೆ ಬರುವ ಪ್ರತಿಯೊಬ್ಬ ಯಾತ್ರಿಕನು ಕೇವಲ ದೇವರ ದರ್ಶನ ಪಡೆದು ಹಿಂದಿರುಗುವುದಿಲ್ಲ. ಧರ್ಮ, ದಾನ, ಸೇವೆ, ಸಮಾನತೆ ಮತ್ತು ಮಾನವೀಯತೆಯ ಮಹತ್ವವನ್ನು ತನ್ನ ಜೀವನದಲ್ಲೂ ಅಳವಡಿಸಿಕೊಳ್ಳುವ ಪ್ರೇರಣೆಯನ್ನು ಪಡೆದು ಹಿಂದಿರುಗುತ್ತಾನೆ. ಇದೇ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯ ನಿಜವಾದ ಸಾರ, ಇದೇ ಮಂಜುನಾಥ ಸ್ವಾಮಿಯ ಅನುಗ್ರಹ, ಇದೇ ಧರ್ಮದ ಶಾಶ್ವತ ಸಂದೇಶ. ಈ ಕಾರಣದಿಂದಲೇ ಧರ್ಮಸ್ಥಳವು ಇಂದಿಗೂ ಕೋಟ್ಯಂತರ ಭಕ್ತರ ನಂಬಿಕೆಯ ದೀಪವಾಗಿ, ಕರ್ನಾಟಕದ ಹೆಮ್ಮೆಯಾಗಿ ಮತ್ತು ಭಾರತದ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಮಾನವೀಯ ಪರಂಪರೆಯ ಅಮೂಲ್ಯ ರತ್ನವಾಗಿ ಪ್ರಕಾಶಿಸುತ್ತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.